ಡಾಕ್ಟ್ರೆ ಏನಾಗೈತೆ ನಮ್ಮ ಗೌರಿಗೆ? ನೋಡಿಮ್ಮ, ತುಂಬ ಆಘಾತ ಆದಾಗ ಬ್ರೈನ್ನಲ್ಲಿರೋ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಈ ರೀತಿ ಆದಾಗ ಅನ್ಕಾನ್ಶಿಯಸ್ ಹಾಗೆ ಆಗ್ತಾರೆ. ಆದರೆ ಅವ್ಳಿಗಿನ್ನೂ ಎಷ್ಟನೇ ಆಗಿಲ್ವಲ್ಲ ಡಾಕ್ಟ್ರೆ? ಇಲ್ಲಪ್ಪಯ್ಯ, ನನ್ನ ಕೈಲಿ ಅವಳಿಗೆ ಏನು ಮಾಡೋಕ್ಕಾಗಲಿಲ್ಲ. ನನ್ನ ಕಣ್ಣು ಎದುರುಗಡೆನೆ ನಮ್ಮ ಅಪ್ಪಯ್ಯ ಹಿಂಗೆ ಬೆಡ್ ಮ್ಯಾಗಿದ್ರೆ ಇದಕ್ಕೆ ಕಾರಣ ಆಗಿರೋರನ್ನ ನಾನು ಸುಮ್ಕೆ ಬಿಟ್ಬಿಡ್ತೇನೆ. ಇದಕ್ಕೆ ಏನು ಮಾಡಬೇಕು ಅದನ್ನು ಮಾಡೇ ತೀರ್ತೀನಪ್ಪಯ್ಯ. ಏನಾಯ್ತು ಅಂತ ಹೇಳಿಯತ್ತೆ ಹೀಗೆ ಸುಮ್ಮನೆ ಹೇಳ್ತಿದ್ರೆ? ಇವರೆಲ್ಲಿ ಹೋದ್ರತ್ತೆ? ಶಾರದಾ, ದೀಪು, ಅಮ್ಮಮ್ಮ. ಆಯ್ತೇಂದ್ರ? ಸೂರ್ಯ, ಇನ್ ಏನ್ ಹೇಳ್ಬೇಕು ಅಂತಿದಿ ಅದನ್ನ ನೇರವಾಗಿ ಹೇಳಪ್ಪ. ಇವನಿಗೆ 4 ಲಕ್ಷ ದುಡ್ಡು ಹೆಂಗ್ ಬಂತು? ನಮ್ಮ ಪೆಂಗಿನ ಟ್ಯಾಲೆಂಟ್ ಏನು, ಅವನ ಹಾರ್ಡ್ ವರ್ಕ್ ಏನು, ಅವನ ಕೆಪಾಸಿಟಿ ಏನು ಅಂತ ನಾವೆಲ್ಲ ನೋಡ್ತೀವಿ ಅಂತ ಹೇಳಿದ್ದೆ ಅಲ್ವಾ? ಇವತ್ತು ನಾನು ಅವನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ. ಮಿಸ್ಟರ್ ಮನೋಜ್ ಕುಮಾರ್ ಅವರ ಬಾಯಿಂದನೇ ಹೇಳ್ತಾರೆ. ಅಪ್ಪ, ನೀನು ಆರಾಮಾಗಿ ಕೂತ್ಕೊಂಡು ನೋಡು. ಇಲ್ಲಿ ಓನರ್ ಕಾಲ್ ಮಾಡ್ಬಿಟ್ಟು ಕಜಾಯ ಬೇಕು, ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ರು. ಮೀಟಿಂಗ್ ನಡೀತದ ಫಸ್ಟ್ ಫ್ಲೋರ್ ಅಲ್ಲಿ, ಅಲ್ಲೋ ಕೊಟ್ಬಿಡಿ ಅಮ್ಮ. ಅಯ್ಯೋ, ಪೊಲೀಸ್ ಬಂದ್ರು, ಓಡಿ ಓಡಿ ಓಡಿ. ಪೊಲೀಸ್ ಅಂದ ತಕ್ಷಣ ಇವರೆಲ್ಲ ಯಾಕೆ ಹೀಗೆ ಓಡ್ತಿದ್ದಾರೆ? ಅಯ್ಯೋ ಸರ್, ನಾನು ಅಂತವಳಲ್ಲ ಸರ್. ಬಿಸಿ ಬಿಸಿ ಸುದ್ದಿ. ಇವತ್ತು ನಗರದಲ್ಲಿ ನಡೆಯುತ್ತಿದ್ದ ಹೈಟೆಕ್ ವೇಶ್ಯಾವಾಟಿಕೆಯ ಮೇಲೆ ಪೊಲೀಸರು ಏಕಾಏಕಿ ದಾಳಿ ಮಾಡಿದ್ದು ಹಲವಾರು ಯುವಕ ಯುವಕಿಯರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮನೆಗೆ ಬಂದದ್ದು ಇವಾಗ ನೆಮ್ಮದಿಯಿಂದ ಉಸಿರಾಡ್ಬೋದಪ್ಪ. ಅಲ್ಲಿ ಯಾರಾದ್ರೂ ನಿಮ್ ಮುಖ್ಯನ ಇಟ್ಕೊಂಡಿದ್ರ? ಯಾರ್ಯಾಕಮ್ಮ, ನೀನ್ ಇದೆಯಲ್ಲ ಬೆನ್ನಿಗತ್ತಿರೋ ಬೇತಾಳ. ಅಷ್ಟಕ್ಕೂ ನಾನೇನ್ ಬಂದಿಲ್ಲಪ್ಪ, ನೀನ್ ಬರೋವಾಗ ಮಾಡಿದ್ದು. ನಿನ್ ಸಾವಾಸನೆಲ್ಲ ಒಂದ್ ಕೆಲಸ ಮಾಡು, ಹಿಂಗೆ ನಿಂತ್ಕೊಂಡ್ಬಿಡು, ಹಂಗೆ ನಮ್ಸೆ ಹಾಕೊಂಡು ಹೋಗ್ಬಿಡ್ತೀನಿ. ಮತ್ತೇನೆ ಕಿರಿಕ್ ನಿಂದು ಕತೆಗೆಲ್ಲ ಬತ್ತಾಳಿ, ನನ್ ಹೊರನೆಲ್ಲ ಹೊತ್ಕೊಂಡು ಸಾಯ್ಬಿಟ್ಟು ನೀನು. ಹಿಂಗೆ ತಲೆ ತಿಂತಿರೋ, ನಿನ್ನ ಹೊತ್ಕೊಂಡೋಗಿ ಹೊಡೆ ಬಿಸಾಕ್ತೀನಿ ಕಣ. ಸರಿ ಬರ. ಬೇತಾಳ ಏನೈತಮ್ಮ? ಬೇತಾಳ ಬೇತಾಳ ಇಲ್ಲ. ಅಭಿ, ಒಂದು ಕೆಲಸ ಮಾಡೋಣ. ನಾನು ಇಲ್ಲೇ ಇರ್ತೀನಿ, ನೀನು ಮೀಟಿಂಗ್ ಮುಗಿಸ್ಕೊಂಡು ಯಾಕೆ ಇಲ್ಲಿಗೆ ಬರಬಾರ್ದು? ನೀನು ಒಬ್ಳೇ ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ನೀನು ನನ್ನ ಜೊತೆ ಬರ್ತಿದ್ಯಾ ಅಷ್ಟೇ. ಇದೇಂತ ನೀವು ಹಿಂಗನ್ಬಿಟ್ರಿ? ನಾನು ಇರ್ಬೇಕಾದ್ರೆ ಅಮ್ಮನವ್ರ ಜೊತೆ ಅವರೇ ಗೊಟ್ಟಿಯಾಗಿರ್ತಾರೆ. ನೀವು ಧೈರ್ಯವಾಗಿ ಔಟ್ ಬನ್ನಿ, ನಾನು ಅವ್ರು ನೋಡ್ಕೊಳ್ತೀನಿ. ಸರಿ. ಚಿಕ್ಕ ಯಜಮಾನ್ರು ಹೊರಟಿದ್ದಾರೆ. ಅವನನ್ನ ಅಲ್ಲಿಂದ ಬರೋ ಹಾಗೆ ಮಾಡಿದ್ದೆ ನಾನು. ಅಭಿ ಅಲ್ಲಿಂದ ಹೊರಟಿದ್ದ ಹಾಗೆ ನೀನೇನು ಮಾಡಬೇಕು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಗೊತ್ತಮ್ಮ, ನನ್ನ ಕೆಲಸ ನಾನು ಮಾಡ್ತೀನಿ.